ಎಲ್ಲರಿಗೂ ನಮಸ್ಕಾರ. ಪೀಸ್ ಆಫ್ ಸಕ್ಸಸ್ ಚಾನಲ್ಗೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಜೀವನದಲ್ಲಿ ಯಶಸ್ವಿ ಸಾಧಿಸಬೇಕು ಎಂದರೆ ಕೆಲವು ನೀತಿ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸಲೇಬೇಕು. ಚಾಣಕ್ಯ ನೀತಿ ಕೂಡ ಇಂಥದ್ದೇ ಹಲವು ವಿಷಯಗಳ ಬಗ್ಗೆ ಮಾಹಿತಿ ನೀಡುತ್ತದೆ. ಚಾಣಕ್ಯರು ಹೇಳುವ ಪ್ರಕಾರ ಜೀವನದಲ್ಲಿ ಈ ವಿಷಯಗಳಿಗೆ ಮಹತ್ವ ನೀಡುವವರು ಜೀವನದಲ್ಲಿ ಯಶಸ್ಸನ್ನು ಸಾಧಿಸುತ್ತಾರೆ. ಆಚಾರ್ಯ ಚಾಣಕ್ಯ ಮಹಾನ್ ವಿದ್ವಾಂಸರಾಗಿದ್ದವರು. ಚಾಣಕ್ಯರು ಒಬ್ಬ ಮನುಷ್ಯ ತನ್ನ ಜೀವನದಲ್ಲಿ ಯಾವೆಲ್ಲ ನೀತಿ ನಿಯಮಗಳನ್ನು ಪಾಲಿಸಿದಾಗ ಮಾತ್ರ ಒಬ್ಬ ಯಶಸ್ವಿ ವ್ಯಕ್ತಿಯಾಗಲು ಸಾಧ್ಯ ಎನ್ನುವುದರ ಬಗ್ಗೆ ಸಾಕಷ್ಟು ಮಾಹಿತಿ ನೀಡಿದ್ದಾರೆ. ಆಚಾರ್ಯ ಚಾಣಕ್ಯರು ಹೇಗೆ ಯಶಸ್ವಿ ಜೀವನಕ್ಕಾಗಿ ವಿವಿಧ ನಿಯಮಗಳನ್ನು ಹಾಕಿಕೊಂಡಿದ್ದಾರೋ ಅದೇ ರೀತಿ ಯಾವೆಲ್ಲ ವಿಷಯಗಳಿಗೆ ಹೆಚ್ಚು ಮಹತ್ವ ನೀಡಬೇಕು ಎಂಬುದರ ಬಗ್ಗೆಯೂ ಮಾಹಿತಿ ನೀಡಿದ್ದಾರೆ. ಆಚಾರ್ಯ ಚಾಣಕ್ಯರು ಹೇಳುವ ಪ್ರಕಾರ ಮನುಷ್ಯ ಮಾಡುವ ಸಣ್ಣ ತಪ್ಪುಗಳೇ ಆತನ ಸೋಲಿಗೆ ಕಾರಣವಾಗಿ ಬಿಡುತ್ತದೆ. ಹೀಗಾಗಿ ನಾವು ನಮ್ಮ ಪ್ರತಿ ಹೆಜ್ಜೆಯನ್ನು ಜಾಗೃತರಾಗಿ ಇಡಬೇಕು. ಹಾಗಾದರೆ ಚಾಣಕ್ಯ ನೀತಿಯೇ ಏನು ಹೇಳುತ್ತದೆ ಎಂಬುದನ್ನು ತಿಳಿದುಕೊಳ್ಳೋಣ. ಅದಕ್ಕಿಂತ ಮೊದಲು ನೀವಿನ್ನು ಪೀಸ್ ಆಫ್ ಸಕ್ಸಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಪ್ರತಿಯೊಬ್ಬರು ತಮ್ಮ ಜೀವನದಲ್ಲಿ ಸಂತೋಷ ಹಾಗೂ ಸಮೃದ್ಧಿ ಇರಬೇಕು ಎಂದು ಬಯಸುತ್ತಾರೆ. ಇದಕ್ಕಾಗಿ ಹಗಲಿರುಳು ಶ್ರಮಿಸುತ್ತಾರೆ. ಆದರೂ ಸಹ ಅವರಿಗೆ ಒಳ್ಳೆಯ ಫಲಿತಾಂಶ ಸಿಗುವುದೇ ಇಲ್ಲ. ಎಷ್ಟೇ ಪ್ರಯತ್ನಿಸಿದರೂ ಸಹ ದೈನಂದಿನ ಜೀವನದಲ್ಲಿ ನಾವು ಮಾಡುವ ಕೆಲವು ತಪ್ಪುಗಳಿಂದ ನಮಗೆ ಯಶಸ್ಸು ಸಾಧಿಸಲು ಸಾಧ್ಯವಾಗುವುದಿಲ್ಲ. ಮಾನವ ಜೀವನದಲ್ಲಿ ಮಾಡುವ ಕೆಲವು ಸಾಮಾನ್ಯ ತಪ್ಪುಗಳ ಬಗ್ಗೆ ನೀತಿಶಾಸ್ತ್ರದಲ್ಲಿ ತಿಳಿಸಲಾಗಿದೆ. ಈ ಸಣ್ಣ ಸಣ್ಣ ತಪ್ಪುಗಳೇ ಮನುಷ್ಯನನ್ನು ಯಶಸ್ವಿನ ಹಾದಿಯಿಂದ ದಾರಿ ತಪ್ಪಿಸುವಂತೆ ಮಾಡಿಬಿಡುತ್ತದೆ. ಉದ್ದೇಶವಿಲ್ಲದೆ ಜೀವನ ನಿರರ್ಥಕ. ಪ್ರತಿಯೊಬ್ಬ ಮನುಷ್ಯನಿಗೆ ತನ್ನದೇ ಆದ ಗುರಿ ಇರಬೇಕು. ಮುಂದೆ ಗುರಿ ಇದ್ದಾಗ ಮಾತ್ರ ನಮಗೆ ಜೀವನದಲ್ಲಿ ಛಲ ಎನ್ನುವುದು ಇರುತ್ತದೆ. ಅಂದುಕೊಂಡ ಗುರಿಯನ್ನು ಸರಿಯಾದ ಸಮಯದಲ್ಲಿ ಪೂರ್ಣಗೊಳಿಸಬೇಕೆಂದು ನಾವು ಆ ನಿಟ್ಟಿನಲ್ಲಿ ಕೆಲಸ ಮಾಡುತ್ತಾರೆ. ಆದರೆ ಗುರಿ ಇಲ್ಲದ ಮನುಷ್ಯ ಕೇವಲ ಶಕ್ತಿ ಹಾಗೂ ಸಮಯ ಹಾಳು ಮಾಡುತ್ತಿರುತ್ತಾನೆ. ಹೀಗಾಗಿ ಗುರಿ ಇಲ್ಲದ ಜೀವನ ವ್ಯರ್ಥ ಎಂದು ಚಾಣಕ್ಯರು ತಿಳಿಸಿದ್ದಾರೆ. ದುಶ್ಚಟಗಳಿಂದ ಜೀವನ ನಾಶ. ಯಾವ ವ್ಯಕ್ತಿಯು ದುಶ್ಚಟಗಳನ್ನು ಹೊಂದಿರುತ್ತಾನೋ ಆತ ಎಂದಿಗೂ ಜೀವನದಲ್ಲಿ ಉದ್ಧಾರ ಆಗಲಾರ. ಸುಳ್ಳು ಹೇಳುವುದು, ಧೂಮಪಾನ ಮಾಡುವುದು, ಮದ್ಯಪಾನ, ಡ್ರಗ್ಸ್ ಸೇವನೆ ಹಾಗೂ ಹಣ ವ್ಯರ್ಥ ಮಾಡುವುದು, ಈ ಎಲ್ಲ ಅಭ್ಯಾಸಗಳು ನಿಮ್ಮನ್ನು ಹೀಗಾಗಿ ಕೆಟ್ಟ ಚಟಗಳನ್ನು ಮಾಡದಿರುವುದು ಉತ್ತಮ. ಈ ರೀತಿ ಅಭ್ಯಾಸ ಹೊಂದಿರುವವರು ಸಂಘವನ್ನು ಸೇರಬೇಡಿ. ದಾನ ಮುಖ್ಯ. ಸಂತೋಷ ಹಾಗೂ ಶಾಂತಿಯಿಂದ ಇರಬೇಕು ಎಂದರೆ ಹಣ ಸಂಪಾದನೆ ಮಾಡುವುದು ಅತ್ಯಗತ್ಯವಾಗಿದೆ. ಇದರ ಜೊತೆಯಲ್ಲಿ ನಮ್ಮ ಕೈಲಾದಷ್ಟು ಬಡವರಿಗೆ ಹಾಗೂ ನಿರ್ಗತಿಕರಿಗೆ ಸಹಾಯ ಮಾಡುವುದು ನಮ್ಮ ಕರ್ತವ್ಯ ಎಂದುಕೊಳ್ಳಬೇಕು. ನಮ್ಮ ಶಕ್ತಿಗೆ ಅನುಸಾರವಾಗಿ ನಾವು ದಾನ ಧರ್ಮಗಳನ್ನು ಮಾಡಬಹುದು. ನೀವು ದಾನ ಮಾಡಿದಾಗ ನಿಮಗೆ ಸಿಗುವ ಆಶೀರ್ವಾದವು ನಿಮಗೆ ಸಂಪತ್ತು ವೃದ್ಧಿಯಾಗುವಂತೆ ಮಾಡುತ್ತದೆ. ಇಲ್ಲವಾದಲ್ಲಿ ನಿಮ್ಮ ಕೈಯಲ್ಲಿ ಹಣ ನಿಲ್ಲುವುದಿಲ್ಲ. ಇನ್ನು ಕೊನೆಯದಾಗಿ ಸಮಯದ ಮಹತ್ವ. ಚಾಣಕ್ಯ ನೀತಿಶಾಸ್ತ್ರ ನೀಡುವ ಮಾಹಿತಿಯ ಪ್ರಕಾರ ಯಾರು ಸಮಯಕ್ಕೆ ಬೆಲೆ ನೀಡುವುದಿಲ್ಲವೋ ಅವರು ಜೀವನದಲ್ಲಿ ಅನೇಕ ಸಮಸ್ಯೆಗಳನ್ನು ಎದುರಿಸುತ್ತಾರೆ. ಹೀಗಾಗಿ ಇವರ ಇಡೀ ಜೀವನದಲ್ಲಿ ದಾರಿದ್ರ್ಯವೇ ಇರಲಿದೆ. ಮಹಿಳೆಯರು ಮತ್ತು ಹಿರಿಯರಿಗೆ ಗೌರವ. ಯಾರು ಮಹಿಳೆಯರು ಹಾಗೂ ಹಿರಿಯರಿಗೆ ಅವಮಾನಿಸುತ್ತಾರೋ ಅಂಥವರ ಮನೆಯಲ್ಲಿ
ಲಕ್ಷ್ಮೀದೇವಿ ನೆಲೆಸುವುದಿಲ್ಲ. ಜೀವನದಲ್ಲಿ ಯಶಸ್ಸು ನಿಮ್ಮದಾಗಬೇಕು ಹಾಗೂ ನೀವು ಅಂದುಕೊಂಡಂತೆ ಜೀವನ ನಡೆಸಬೇಕು ಎಂದುಕೊಂಡರೆ ಈ ನಿಯಮಗಳನ್ನು ಪಾಲಿಸಿ. ಜೀವನದಲ್ಲಿ ಯಶಸ್ವಿಯಾಗಲು ಚಾಣಕ್ಯ ತತ್ವಗಳನ್ನು ಪಾಲಿಸುವುದು ಮುಖ್ಯವಾಗಿದೆ. ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್.